ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ಇವತ್ತು ಈ ಎಪಿಸೋಡ್ಗೆ ನಮ್ ಜೊತೆಗಿದ್ದಾರೆ ನನ್ನ ಕೊಲೀಗ್ಸ್ ಆದ ನವಜೀತ್ ಮತ್ತೆ ರಮೇಶ್ ಅವರು. ಹಾಯ್. ಸೊ ನಾವು ಮತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಹೈಲೈಟ್ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಸ್ಟಾರ್ಟ್ ಆಗಿದೆ. ಸೊ ಇಡೀ ಮನೆ ನಾಮಿನೇಟ್ ಆಗ್ಬಿಟ್ಟಿದೆ ಕಾವ್ಯ ಅವ್ರನ್ನ ಬಿಟ್ಟು, ಬಿಕಾಸ್ ಅವ್ರ ಕ್ಯಾಪ್ಟನ್ಸಿಯಲ್ಲಿದ್ದಾರೆ. ಸೊ ಕಾವ್ಯ ಅವರು ಇಬ್ರು ನಾಮಿನೇಟ್ ಮಾಡ್ತಾರೆ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸೋದಾದ್ರೆ ನಮ್ಮ ಜನರಿಗೆ. ಎಸ್, ನಾವ್ ನಿನ್ನೆ ಎಲಿಮಿನೇಷನ್ ನೋಡ್ಕೊಂಡು ಹೋದ್ರೆ ನಿನ್ನೆ ಇಡೀ ಮನೆನೇ ಎಲಿಮಿನೇಷನ್ ಆಗಿದೆ ಕಾವ್ಯ ಅವ್ರನ್ನ ಬಿಟ್ಟು. ಅವರು ಕ್ಯಾಪ್ಟನ್ಸಿ ಇರ್ಲಿಲ್ಲ, ಅವರು ಕ್ಯಾಪ್ಟನ್ ಇಬ್ಬರನ್ನ ಎಲಿಮಿನೇಟ್ ಮಾಡಿದ್ರು. ಮತ್ತೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಬಿಗ್ ಬಾಸ್ ಎಲಿಮಿನೇಷನ್ ಇಂದ ಸೇವ್ ಆಗೋದಕ್ಕೆ ಕಂಟೆಸ್ಟೆಂಟ್ಸ್ ಗೆ ಚಾನ್ಸ್ ಕೊಟ್ರು. ಬಟ್ ಯಾರು ನಿಮ್ಮನ್ನ ನಾಮಿನೇಟ್ ಮಾಡಿದರೆ ಅವ್ರು ಗೆಸ್ ಮಾಡಿ, ಇಬ್ಬರನ್ನ ಗೆಸ್ ಮಾಡಿ, ಸೊ ದಟ್ ನೀವು ನಿಮ್ಮ ಗೆಸ್ ಅಕ್ಯುರೇಟ್ ಆಗಿತ್ತು ಅಂದ್ರೆ ನೀವು ನಾಮಿನೇಷನ್ ಇಂದ ಸೇವ್ ಆಗ್ತೀರಾ ಅಂತ. ಹಂಗೆ ಇದ್ದಿದ್ದಲ್ಲಿ ಅಂದ್ರೆ ಇವಾಗ ನಾಮಿನೇಷನ್ ಯಾರು ಆಗ್ತಾರಲ್ಲ ಅವ್ರು ಗೊತ್ತಿರ್ಬೇಕು ನನ್ನ ಯಾರು ನಾಮಿನೇಷನ್ ಮಾಡಿದ್ದಾರೆ ಹೊರಗಡೆ ಅನ್ನೋದು. ಲೈಕ್ ಈಗ ವಾರದ ಪೂರ್ತಿ ಅವರು ನೋಡಿರ್ತಾರಲ್ವಾ, ಯಾರ್ಯಾರು ಅವ್ರ ಬಗ್ಗೆ ಮಾತಾಡಿರ್ತಾರೆ, ಏನಿದು ಕೊಟ್ಟಿರ್ತಾರೆ, ಕಂಪ್ಲೇಂಟ್ಸ್ ಏನ್ ಹೇಳಿರ್ತಾರೆ, ಅದೆಲ್ಲ ಅವ್ರು ಅನಲೈಸ್ ಮಾಡಿರ್ತಾರೆ ವೀಕ್ ಪೂರ್ತಿನೂ. ಅವ್ರಿಗೆ ಗೊತ್ತಿರುತ್ತೆ, ಇವರು ಅವ್ರು ಮಾತಾಡ್ಬೇಕಾದ್ರೆ ಗೊತ್ತಾಗಿರುತ್ತೆ, ಇವರು ನನ್ನ ಇದೇ ಟಾಪಿಕ್ ಇಟ್ಕೊಂಡು ಇವ್ರು ನನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋದು. ಅವ್ರು ಇವಾಗ ಎಲ್ಲಾದ್ರೂ ಒಂದು ತಪ್ಪಾದಾಗ, ಇಲ್ಲ ಅವ್ರು ಯಾರಾದ್ರೂ ಅದನ್ನ ಇದು ಹೈಲೈಟ್ ಮಾಡಿದಾಗ ಅವ್ರು ಅದನ್ನ ಹೇಳ್ತಾರೆ, ನೆಕ್ಸ್ಟ್ ವೀಕ್ ನಾಮಿನೇಷನ್ಗೆ ನೀವು ಇದೇ ರೀಸನ್ ಕೊಟ್ಟು ನನ್ನ ಮಾಡ್ತೀರಾ ಅಂತಾನು ಕೇಳಿರ್ತಾರೆ. ಅದು ಗಿಲ್ಲಿನೂ ಸಹ ಒಂದ್ ಕೆಲವು ಕಡೆ ಅದನ್ನ ಕೇಳಿರೋದು. ಬಟ್ ರೆಡ್ಡಿ ಅವ್ರೆ ಅಲ್ಲಿ ಹೆಂಗೆ ಅಂದ್ರೆ, ಬಟ್ ಒಬ್ರು ಕರೆಕ್ಟ್ ಆಗಿ ಹೇಳಿಲ್ಲ ಅಲ್ಲಿ ಯಾರು. ಒಂದೆರಡು ಹೆಸರುಗಳನ್ನ ತಪ್ಪು ಹೇಳಿದ್ರು, ಅವ್ರ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ. ಈಗ ಕೆಲವೊಂದು ಹೆಂಗೆ ಅಂದ್ರೆ, ಇವಾಗ ಸಿಚುವೇಶನ್ ಮೇಲೆ ಡಿಪೆಂಡ್. ಇವಾಗ ಒಂದ್ ಸಿಚುವೇಶನ್ ನಡೆದಿರುತ್ತೆ, ಇದ್ರ ಬಗ್ಗೆ ನಾನು ಕೊಡ್ಬೇಕು, ಇವ್ರು ನನ್ ಕೊಡ್ತಾರೆ ಅಂತ ಅವ್ರ ಮನ್ಸಲ್ಲಿ ಅನ್ಕೊಂಡಿರ್ತಾರೆ. ಬಟ್ ಕೆಲವ್ರು ಅಲ್ಲಿ ಕೊಟ್ಟಿಲ್ಲ. ಇವಾಗ ರಾಶಿಕಾ ಅವ್ರ ವಿಚಾರದಲ್ಲಿ ರಾಶಿಕಾ ಅವ್ರು ಏನ್ ಅನ್ಕೊಂಡಿದ್ರು, ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಅನ್ಕೊಂಡಿದ್ರು. ಬಟ್ ಅಲ್ಲಿ ನೋಡಿದ್ರೆ ಗಿಲ್ಲಿ ನಾಮಿನೇಟ್ ಮಾಡಿಲ್ಲ ರಾಶಿಕಾ ಅವ್ರಿಗೆ. ಅಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಈಗ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಜಸ್ಟ್ ಒಂದು ಅನಲೈಸ್ ಮಾಡಿರ್ತಾರೆ, ಅವ್ರೊಂದು ಗೆಸ್ ಇರುತ್ತೆ ಅಷ್ಟೇನೆ. ಅದು ಇವರೇ ಮಾಡ್ತಾರೆ, ಇಲ್ಲ ಇವರೇ ಇದು ಅಂತ ನಾವು ಅಕ್ಯುರೇಟ್ ಆಗಿ ಹೇಳಕ್ ಆಗಲ್ಲ. ಈಗ ಗಿಲ್ಲಿ ಕಾವ್ಯ ವಿಷಯದಲ್ಲೂ ಅಷ್ಟೇನೆ, ಗಿಲ್ಲಿ ಅವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾವ್ಯ ನನ್ನ ನಾಮಿನೇಟ್ ಮಾಡ್ತಾರೆ ಅಂತ. ಗಿಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ದಟ್ ಅವತ್ತು ಕಾವ್ಯ ಒಂದು ಇದ್ರಲ್ಲಿ ನಾಮಿನೇಷನ್ ಇದ್ರಲ್ಲಿ ಗಿಲ್ಲಿನ ನಾಮಿನೇಟ್ ಮಾಡಿದಾಗ ಗಿಲ್ಲಿ ತುಂಬಾ ಡೌನ್ ಆಗಿದ್ದು ಇತ್ತು. ಮತ್ತೆ ಅದಕ್ಕೆ ರಿಟರ್ನ್ ಆಗಿ ಇದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಗಿಲ್ಲಿ ಕಾವ್ಯನ ಇದು ಕುಗ್ಸಿದ್ದು ಇತ್ತು ಈ ತರ. ಸೊ ದಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಯಾರನ್ನ ಯಾವ ಟೈಮಲ್ಲಿ ಯಾವ ಕಾರಣ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಅದು ಕರೆಕ್ಟ್. ಇದ್ರ ಜೊತೆಗೆ ಒಂದು ಟಾಸ್ಕ್ ಕೂಡ ನಡೆಯುತ್ತೆ, ಎಲ್ಲ ಕಡೆ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಟಾಸ್ಕ್ ನಡೆಯುತ್ತೆ. ಬಿಗ್ ಬಾಸ್ ಹೇಳೋ ಟೈಮ್ಗೆ ಪಟ್ಟಂತ ಹೋಗಿ ಆ ಪ್ಲೇಸ್ ಅಲ್ಲಿ ಹೋಗಿ ಪ್ರತಿಯೊಬ್ರು ಡ್ಯಾನ್ಸ್ ಮಾಡ್ಬೇಕು ಅಂತ. ಬಟ್ ಅದು ತುಂಬಾ ಎಂಟರ್ಟೈನಿಂಗ್ ನೋಡ್ಬೇಕು. ಸೂರಜ್ ಅವ್ರ ಮೇಲೆ ಕೂತ್ಕೊಂಡೆಲ್ಲ ಅಯ್ಯೋ, ಗಿಲ್ಲಿನೂ ಅಷ್ಟೇ ರಘು ಅವ್ರ ಮೇಲೆ ಹತ್ ಬಿಡ್ತಾರೆ. ಅದು ನೋಡಿ ಸಖತ್ ಫನ್ನಿ ಆಗಿತ್ತು. ಬಾತ್ರೂಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರಲ್ಲ, ಈ ಸೇವ್ ಮಾಡ್ತಾರಲ್ಲ, ಅದ್ರ ಸ್ಪ್ರೇ ಎಲ್ಲ ಹೊಡೆದು ಚೆಲ್ಲಾಡ್ಕೊಂಡೆ ಬಣ್ಣ ಆಟ ಆಡ್ದಂಗ್ ಮಾಡಿದ್ರು. ನೋಡಕ್ಕೆ ಎಷ್ಟೇ ಫನ್ನಿ ಆಗಿದ್ರು, ಎಷ್ಟೇ ಚೆನ್ನಾಗಿದ್ರು, ಅದ್ರಲ್ಲಿ ಒಂದು ಇನ್ನೊಂದು ಪಾರ್ಟ್ ಕೂಡ ಇರುತ್ತೆ. ಎಲ್ರಿಗೂ ನೋವಿನ ಸಂಗತಿನೇ ಇತ್ತು. ಏನು ಈಗ ಅಶ್ವಿನಿ ಅವರು ಮಾಡಿದ್ರು, ಅಶ್ವಿನಿ ಅವ್ರು ಬಂದಿದ್ ಲೇಟ್ ಆಗಿದ್ರಿಂದ ಅವ್ರಿಗೇನು ವಾರದಲ್ಲಿ ಹಿಂಸೆ ಬಂದಿಲ್ಲ. ಇಲ್ಲಿ ಗಿಲ್ಲಿ ಹೆಂಗೆ ಅಂದ್ರೆ, ಬೇರೆಯವ್ರು ತಪ್ಪು ಮಾಡಿದಾಗ ಗಿಲ್ಲಿ ಬೇಗ ಎತ್ತಿ ಹಿಡಿಯೋದು. ಗಿಲ್ಲಿ ಅವ್ರ ಕೆಲಸ ಏನು ಅಂದ್ರೆ, ಇವಾಗ ಅಶ್ವಿನಿ ಮ್ಯಾಮ್ ಅವರು ಫಸ್ಟ್ ಒಂದ್ಸಲ ಲೇಟ್ ಆಗಿ ಬಂದ್ರು. ಅವ್ರು ಬೇಕು ಅಂತ ಲೇಟ್ ಆಗಿ ಬಂದಿಲ್ಲ, ಪರ್ಸನಲ್ ಏನೋ ಎಲ್ಲ ಹೋಗಿದ್ರು, ಹಿಂಗ್ ಬಂದ್ರು. ಅವ್ರು ಬಂದ್ರು ಲೇಟ್ ಆಗಿ. ಅವ್ರಿಗೆ ತುಂಬಾ ಅವ್ರ ಜೊತೆ ಸ್ವಲ್ಪ ಜಗಳ ಮಾಡಕ್ ಟ್ರೈ ಮಾಡ್ದ. ಬಟ್ ಅಶ್ವಿನಿ ಮ್ಯಾಮ್ ಏನ್ ಮಾಡಿದ್ರು, ಅವ್ರೇ ಇರ್ಲಿ ಬಿಡೋಗಿಲ್ಲಿ, ಬೇಕು ಅಂತ ಮಾಡಿಲ್ಲ ನಾನು, ಈ ತರ ಒಂದ್ ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ರು ಅವ್ರು ನೆನ್ನೆ. ಆತರ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಸ್ಪಂದನ್ ಅವ್ರದ್ದು ಒಂದ್ಸಲ ಅವರು ಲೇಟ್ ಆಗಿ ಬಂದ್ರು, ಅದಕ್ಕೂ ಮಾತಾಡ್ದ ಗಿಲ್ಲಿನೇ ನೆಕ್ಸ್ಟ್ ಅವನೇ ಲೇಟ್ ಆಗಿ ಹೋಗಿದ್ದು. ಅವಾಗ ಎಲ್ರು ಮಾತಾಡಕ್ ಹೋದ್ರೆ ಗಿಲ್ಲಿ ಸುಮ್ ಕೂತಿದ್ದ ಅಷ್ಟೇ. ಗಿಲ್ಲಿ ಯಾವಾಗ್ಲೂ ಹಾಗೇನೆ. ಸೊ ಇದೆಲ್ಲ ಒಂದ್ ಕಡೆ ಇಟ್ಟು ನಾನು ಒಂದು ಹೊಸ ಟಾಪಿಕ್ ನ ನಿಮ್ಗೆ ಹೇಳ್ತೀನಿ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನೀವೇ ನನಗೆ ಹೇಳ್ಬೇಕು. ಇದು ಹೊರಗಡೆ ಮಾತಾಡ್ತಿರೋದು ಬಗ್ಗೆ ನಾನು ಹೇಳ್ತಾ ಇದ್ದು. ಈಗ ಒಂದು ತರ ಲೈಕ್ ಹೇಗಪ್ಪ ಅಂದ್ರೆ, ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲೋ ಕ್ರಿಯೇಟ್ ಆಗ್ತಿದೆ ಅನ್ನೋದು ಎಲ್ಲರ ಪರ್ಸೆಪ್ಷನ್. ಹೇಗೆ ಅಂದ್ರೆ, ನಮ್ಮ ರಕ್ಷಿತಾ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಿಲ್ಲಿ ಅವ್ರಿಗೆ ಏನೇ ಮಾಡಿದ್ರು ಕಾವ್ಯ ಜೊತೆಗೆ ಹತ್ರ ಆಗಕ್ಕೆ ಬಿಡೋದಿಲ್ಲ. ಪ್ರತಿಯೊಂದ್ರಲ್ಲೂ ಎಲ್ಲೋ ಮಧ್ಯ ಇಬ್ರು ದೂರ ಮಾಡಕ್ಕೆ ಟ್ರೈ ಮಾಡೋದು. ಅವರಿಬ್ರು ಎಲ್ಲಾದ್ರೂ ಹತ್ರ ಇದಾರೆ, ಪೊಸೆಸಿವ್ ಫೀಲ್ ಆಗುದು. ಅಣ್ಣ ಅಂತ ಹೇಳ್ತಾರೆ, ಅದು ನಾನು ಒಪ್ಕೊಂತೀನಿ. ಬಟ್ ಆದ್ರೆ ಜನರ ಪರ್ಸ್ಪೆಕ್ಟಿವ್ ಇಂದ ಮಾತಾಡಿದ್ರೆ
ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಫೀಲ್ ಆಗಿದೆ. ಯಾವ್ದೇ ಹುಡುಗಿ ಆದ್ರೂನು ಒಬ್ಬ ಹುಡುಗ ಇಷ್ಟಪಡ್ತಿದ್ದಾರೆ ಅಂತ ಒಬ್ಬ ಹುಡುಗನ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಈ ತರ ಪಾಸಿಟಿವ್ ಫೀಲ್ ಆಗೋದು ಆಬ್ವಿಯಸ್. ಅದು ಇದು ಎಲ್ಲೋ ಒಂದ್ ಕಡೆ ಟ್ರಯಾಂಗಲ್ ಲವ್ ಸ್ಟೋರಿ. ಇದು ಆಕ್ಚುಲಿ ಎಲ್ರಿಗೂ ಬಂದ ಡೌಟ್ ಇದು, ಬಟ್ ತುಂಬಾ ಜನಕ್ಕೆ ಈ ಡೌಟ್ ಇತ್ತು. ಅಲ್ಲಿ ಪ್ರಸ್ತಾಪನೂ ಆಗಿತ್ತು ಈ ವಿಚಾರ, ಇದೆಯಾ ಈ ತರ ಟ್ರಯಾಂಗಲ್ ಲವ್ ಸ್ಟೋರಿ ಇದೆಯಾ ಅಂತ. ಬಟ್ ಇಲ್ಲಿ ಹೆಂಗೆ ಅಂದ್ರೆ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ, ಇದು ರಕ್ಷಿತಾಗೆ ಗಿಲ್ಲಿ ಅಂದ್ರೆ ಇಷ್ಟ. ಬಟ್ ಕಾವ್ಯ ಗಿಲ್ಲಿ ಇಷ್ಟನ ಇಲ್ವಾ ಅಂತ ಗೊತ್ತಿಲ್ವಲ್ಲ. ಫ್ರೆಂಡ್ಶಿಪ್ ಅನ್ನೋದಿದೆ ಇಲ್ಲಿ. ಎಷ್ಟು ಮಾತಾಡೋದು ನಾವು ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಇದು ವಾಸ್ತವ ಏನು ಅಂತಾನು ನಮ್ಗೆ ಗೊತ್ತಿಲ್ಲ. ಎಷ್ಟು ನಾವೇನು ಒಂದು ಅವರ್ ಇದು ಸೆಗ್ಮೆಂಟ್ ಅಲ್ಲಿ ಏನ್ ತೋರಿಸ್ತಾರೆ ನಾವು ಅದನ್ನ ನೋಡ್ತೀವಿ, ಇಲ್ಲ ಲೈವ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡ್ತೀವಿ. ಬಟ್ ಇನ್ಸೈಡ್ ಅವ್ರ ಏನ್ ಫೀಲಿಂಗ್ಸ್ ಇರುತ್ತೋ ಗೊತ್ತಿಲ್ಲ ನಮ್ಗೆ. ಫ್ರೆಂಡ್ಶಿಪ್ ಇರ್ಬೋದು, ಅದು ಇಲ್ಲ ಬ್ರದರ್ ಸಿಸ್ಟರ್ ಪರ್ಸ್ಪೆಕ್ಟಿವ್ ಆ ತರನೇ ಇರುತ್ತೆ. ಇವಾಗ ಬ್ರದರ್ ಸಿಸ್ಟರ್ ತರನು ನಾವು ನೋಡ್ಬೋದು, ಗಿಲ್ಲಿ ಯಾವತ್ತೂ ಸಿಸ್ಟರ್ ತರನೇ ನೋಡ್ತಾರೆ, ಮಾತಾಡ್ತಾರೆ. ಇಲ್ಲ ನೀವ್ ಇವ್ರು ಹೇಳಿದ್ರಲ್ಲ, ಈಗ ಕಾವ್ಯನ ದ್ವೇಷ ಅಂದ್ರೆ ಬೇಡ ಇವ್ರ ಜೊತೆ ಇರಕ್ ಬಿಡ್ತಾ ಇಲ್ಲ ಅಂತ ಅಲ್ಲ ಆ ತರ ನೋಡೋದಾದ್ರೆ ನಾವು ಕಾವ್ಯ ಅವ್ರ ಜೊತೆ ಯಾಕೆ ರಕ್ಷಿತಾ ಗಿಲ್ಲಿಗೆ ಇರಕ್ ಬಿಡ್ತಾ ಇಲ್ಲ ಅಂದ್ರೆ ಕಾವ್ಯ ಏನು ಅಂತ ರಕ್ಷಿತಾಗ್ ಗೊತ್ತಾಗಿದೆ ಅಲ್ಲಿ. ಕಾವ್ಯ ಏನು ಅಂತ ಇವ್ರು ಹೆಂಗೆ ಇವ್ರು ಅವ್ರ ಗೇಮ್ಗೋಸ್ಕರ ಮಾಡ್ತಾ ಇದಾರೋ ಅಥವಾ ಅವ್ರ ಕೆಲಸ ಇದ್ದಾಗ ಮಾತ್ರ ಗಿಲ್ಲಿ ಜೊತೆ ಇರ್ತಾರೋ ಈ ತರ ಅನ್ನೋದು ಅದು ರಕ್ಷಿತಂಗ್ ಗೊತ್ತಾಗಿದೆ. ಆ ವಿಚಾರಕ್ಕೋಸ್ಕರ ದೂರ ಇಡಕ್ಕೆ ಟ್ರೈ ಮಾಡ್ತಾ ಇರ್ಬೋದು ನನ್ ಪ್ರಕಾರ. ಇರೋ ವಾಸ್ತವ ಕಾವ್ಯ ಏನಷ್ಟು ರಕ್ಷಿತಾ ಅವ್ರನ್ನ ಏಟ್ ಮಾಡಿಲ್ಲ, ಬಟ್ ಅವ್ರ ಹಿಂದೆ ಮಾತಾಡೋದು ಅದೇನಿಲ್ಲ. ಜಸ್ಟ್ ಇದು ಏನು ಈಗ ಸೀಕ್ರೆಟ್ ರೂಮ್ ಟಾಸ್ಕ್ ಆದಾಗಿಂದ ಅಂತೂ ತುಂಬಾನೇ ಚೇಂಜ್ ಆಗಿದ್ದಾರೆ. ಮತ್ತೆ ಕಾವ್ಯಗೂ ರಕ್ಷಿತಾಗೂ ಇಬ್ರು ಈಗ ಅವ್ರಿಬ್ರು ಒಂಥರ ಹಾವು ಮುಗಿಸಿ ತರ ಆಗ್ಬಿಟ್ಟಿದ್ದಾರೆ. ಅದೇ ಹೇಳ್ತಾರಲ್ಲ ಎಣ್ಣೆ ಶತ್ರು ಅನ್ನೋ ತರ ಈಗ. ಬಟ್ ಅವ್ರಿಬ್ರು ಮಧ್ಯದಲ್ಲಿ ಏನು ಅಂತ ದೊಡ್ಡ ಇದು ಏನು ಕಾನ್ವರ್ಸೇಷನ್ ಆಗ್ಲಿ ಕಿತ್ತಾಟ ಆಗ್ಲಿ ಏನು ಆಗಿಲ್ಲ. ಬಟ್ ಯಾಕೆ ಅವ್ರಿಬ್ರು ಆತರ ಇದ್ ಮಾಡ್ತಿದ್ರೆ ಅದೇ ನೀವು ಎಲ್ಲ ಒಂದ್ ಕಡೆ ಇದನ್ನೆಲ್ಲಾನು ಅನಲೈಸ್ ಮಾಡಿದಾಗ ನಾವು ಅದೇ ಅನ್ಸುತ್ತೆ ಅಲ್ಲಿಗೆ ತರುತ್ತೆ ಇದು ಅವ್ರು ಇರ್ಬೋದಾ. ಒಂದ್ ಎಪಿಸೋಡ್ ಅಲ್ಲಿ ಇದು ಹೇಳ್ತಾರೆ ರಕ್ಷಿತಾ ಅವರು, ಇಲ್ಲ ನನಗೆ ಗಿಲ್ಲಿ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಯಾವ ಅರ್ಥದಲ್ಲಿ ಇಷ್ಟ ಅನ್ನೋದು ನಮ್ಗೂ ಗೊತ್ತಿಲ್ಲ, ಹೇಳ್ತಾರೆ ಶೋರ್ ಆಗಿ ಬೇಡ ಅಂತ ಹೇಳ್ತಾರೆ. ರಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಹೆಂಗೆ ಅಂದ್ರೆ ಸಡನ್ ಆಗಿ ಒಂದ್ ಚಿಕ್ಕ ಮಕ್ಳ ತರ ಮಾತಾಡ್ಬಿಡ್ತಾರೆ ಸಡನ್ ಆಗಿ ಅಲ್ಲಿ. ಆ ಮಾತಿಂದ ಬಂದಿರ್ಬೇಕು. ಅದನ್ನ ನಾವ್ ನೋಡೋದಾದ್ರೆ ಮಾಳು ಅವ್ರು ಹೇಳ್ತಾರೆ ಲಾಸ್ಟ್ 2-3 ವೀಕ್ ಬ್ಯಾಕ್ ನೀವೊಂದ್ ಸಾಂಗ್ ಶೂಟ್ ಮಾಡ್ತೀರಾ, ನಾನ್ ನಿನ್ನೆ ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ಮಾಳು ಅವ್ರು ಹೇಳೋದು ರಕ್ಷಿತಾಗೆ. ಅವಾಗ ಹೇಳ್ತಾರೆ ನೀವ್ ಹೀರೋ ಆಗಿ ಮಾಡಿ, ನಾವು ತಂಗಿ ಪಾರ್ಟ್ ಕೊಡ್ತೀನಿ. ತಂಗಿ ಅಲ್ಲ ತಂಗಿ ಇಲ್ಲಿ ಅವ್ರು ಹೇಳೋದು, ರಕ್ಷಿತಾ ಅವ್ರು ಹೇಳೋದು ತಂಗಿ ಇಲ್ಲಿ ಶೂಟಿಂಗ್ ಅಲ್ಲಿ ಬೇಡ, ಶೂಟಿಂಗ್ ಅಲ್ಲಿ ನಾನ್ ನಿಮ್ಮ ರಘು ಅವ್ರಿಗೆ ಇಲ್ಲ ತಂದೆ ಪಾತ್ರ ಕೊಡಿ ಅಂತಂದ್ರು. ಆಮೇಲೆ ವಿಲನ್ ಮಾಡ್ಬಿಡಿ ಇವ್ರಿಗೆ, ವಿಲನ್ ಮಾಡ್ಬಿಡಿ ಅಂತ. ಸೊ ಇನ್ನ ಗಿಲ್ಲಿ ಅವರ ಮೇಕಪ್ ಬಗ್ಗೆ ಮಾತಾಡೋಣ. ಗಿಲ್ಲಿಗೆ ಡ್ಯಾನ್ಸ್ ಇವ್ರಿಗೆಲ್ಲ ಚೆಲ್ಲಾಟ ಆದ್ರೆ ಗಿಲ್ಲಿಗೆ ಪ್ರಾಣ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡೋದ್ ಬಂದಿತ್ತು ಟಾಸ್ಕ್. ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಇವ್ರು ಕಿಚನ್ ಐಟಮ್ ಎಲ್ಲ ಏನೇನ್ ಸಿಗ್ತವೆ, ಜಗ್ಗು ಸೌಟು ಇದೆಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆ ಟೈಮಲ್ಲಿ ಗಿಲ್ಲಿಗೆ ಪ್ರಾಣ ಸಂಕಟ ಆದ್ರೆ ಇವ್ರಿಗೆಲ್ಲ ಚೆಲ್ಲಾಟ. ಅವನು ಹಿಂಗೆ ನಿಂತ್ಕೊಂಡು ಫುಲ್ ಏನ್ ಮಾಡ್ತಾರ ಮಾಡಿ ನೋಡ್ಕೋತೀನಿ ಅನ್ನೋ ತರ ನಿಂತ್ಕೊಂಡಿದ್ರು ಗಿಲ್ಲಿ ಅಂತೂ. ಸೊ ಇದಾಗಿತ್ತು ನಿನ್ನೆ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಫ್ಯಾಮಿಲಿ ರೌಂಡ್ ಶುರು ಆಗಿದೆ. ಇಡೀ ಇದನ್ನ ಪ್ರೆಡಿಕ್ಟ್ ಮಾಡಿದ್ವಿ ನಿನ್ನೆ ಎಪಿಸೋಡ್ ಅಲ್ಲಿ. ಅದಾಕ್ಚುಲಿ ನಾವು ಪ್ರತಿ ಎಪಿಸೋಡ್ ಬಿಗ್ ಬಾಸ್ ಕತೆ ವಿವಿ ನ್ಯೂಸ್ ಜೊತೆ ಅಂತ ಹೇಳೋದು. ಬಿಗ್ ಬಾಸ್ ನೋಡೋಕ್ಕಿಂತ ಮುಂಚೆ ನಾವೆಲ್ಲ ಹೇಳ್ಬಿಟ್ಟಿರ್ತೀವಿ. ನಮ್ಮ ಎಪಿಸೋಡ್ ಅಲ್ಲಿ ಇದು ಪ್ರೆಡಿಕ್ಟ್ ಮಾಡಿದ್ವಿ ನಾವು. ಹೌದು, ಫ್ಯಾಮಿಲಿ ರೌಂಡ್ ನಡೀತದೆ ಅಂತ ಆಲ್ರೆಡಿ ರಾಶಿಕಾ ಅವರೇ ಹೇಳಿದ್ರು ಅನ್ಕೋತೀನಿ. ಈ ವೀಕ್ ಫ್ಯಾಮಿಲಿ ರೌಂಡ್ ಇದೆ ಅಂದ್ರೆ ಅವ್ರು ನಮಗ್ ತೋರ್ಸಿರಲ್ಲ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು. ಒಂದ್ ಸ್ವಲ್ಪ ನಾವು ಆಚೆ ನೋಡಿದಾಗ ಮೊನ್ನೆ ಬಂದಿತ್ತು. ಮೊನ್ನೆ ಲಾಸ್ಟ್ ಅಲ್ಲಿ ಫ್ಯಾಮಿಲಿ ರೌಂಡ್ ಇದೆ, ನಾನು ಊಟ ಮಾಡಿಲ್ಲ, ಈ ತರ ಆಚೆ ಒಬ್ಬರೇ ಸೋಫಾ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರು. ಇವತ್ ಬರ್ತಾರೆ ಅನ್ಕೊಂಡಿದ್ದೆ ಬಿಗ್ ಬಾಸ್. ಪ್ರತಿದಿನನೂ ಕೇಳ್ತಾ ಇದ್ರು ಅನ್ಸುತ್ತೆ ಅವ್ರು ಬಿಗ್ ಬಾಸ್ ಹತ್ರ. ಪ್ರತಿದಿನನೂ ಕೇಳ್ತಾ ಇದ್ರು ರಾಶಿಕಾ ಅವರು. ಅದ್ ನಮ್ಗ್ ನೆನ್ನೆ ಎಪಿಸೋಡ್ ಮೊನ್ನೆ ಎಪಿಸೋಡ್ ಅಲ್ಲೇ ಲಾಸ್ಟ್ ಅಲ್ಲಿ ಇದೆ ಅದು. ಅದ್ರ ಪ್ರಕಾರ ನಾವು ನೋಡೋದಾದ್ರೆ ಇವತ್ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ. ಅದ್ರಲ್ಲೂ ಫಸ್ಟ್ ಬಂದಿರೋದು ಫ್ಯಾಮಿಲೀಸ್ ಅಂದ್ರೆ
ಸೂರಜ್ ಅವ್ರ family ಮತ್ತೆ ಸೂರಜ್ ಮತ್ತೆ ರಾಶಿಕಾ ಅವ್ರ ಫ್ಯಾಮಿಲಿ ನೋಡಿ ಹೆಂಗಿದೆ, ಏನಿದೆ ಇದ್ರಿಂದ ಬಿಗ್ ಬಾಸ್ ಸ್ಟ್ರಾಟಜಿ ಏನು? ಸೂರಜ್ ಮತ್ತೆ ಇದು ರಾಶಿಕಾ ಅವ್ರ ಇನ್ನೇನ್ ಹಾರ್ಬೇಕು ಅಂತ ಇರ್ತಾರೆ ಸರಿನಾ ಗುಂಡಿಗೆ. ಬಿಗ್ ಬಾಸ್ ಹಿಂಗ್ ದುಡ್ಡು ಬಿಡೋದಷ್ಟೇ. ಇಲ್ಲ ಅವ್ರ ಫ್ಯಾಮಿಲಿ ಆಗಿದ್ರೆ ಮತ್ತೆ ನೆಕ್ಸ್ಟ್ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ನೋಡಿ ನೆಕ್ಸ್ಟ್ ಕರ್ಸಿ ಬಿಗ್ ಬಾಸ್. ನಮ್ದೇ ಒಂದು ರೆಕಮೆಂಡೇಶನ್ ಅಂತ ಹೇಳ್ಬೋದು. ಅಂಡ್ ಆಕ್ಚುಲಿ ಬರೀ ರಾಶಿಕಾ ಅವ್ರ ಅಷ್ಟೇ ಅಲ್ಲ, ರಕ್ಷಿತಾ ಅವ್ರು ಕೂಡ ಹೇಳ್ತಾರೆ ಫ್ಯಾಮಿಲಿ ರೌಂಡ್ ಇದೆ, ನಾನು ಹೋಗ್ಬಿಟ್ಟೆ ಮನೆಯಿಂದ ಹೊರಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಇಬ್ರು ಪ್ರಿಡಿಕ್ಷನ್ ಇವತ್ತು ಹೊರಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಅದೇ ಇವತ್ತು ಯಾರ್ಯಾರು ಬರ್ತಾರೆ, ಯಾವ್ಯಾವ ಫ್ಯಾಮಿಲಿಗಳು ಬರ್ತಾರೆ ಕಾದು ನೋಡ್ಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಎಪಿಸೋಡ್ ನ ಅನಾಲಿಸಿಸ್ ಅಂತ ಹೇಳ್ತಾ ನಮ್ಮ ಎಪಿಸೋಡ್ಗೆ ಬಂದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಅಂಡ್ ನಾಳೆ ಎಪಿಸೋಡ್ಗೆ ಕಾಯ್ತಾ ಇರಿ ಕಾಯ್ತಾನೆ ಇರಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ BB ನ್ಯೂಸ್.